ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತು ಚಿಕ್ಕಬಳ್ಳಾಪುರ ಬೈಪಾಸ್ ರಸ್ತೆಯಲ್ಲಿ ನಡೆದಿರುವ ಭೀಕರ ಸರಣಿ ಅಪಘಾತ ಎಲ್ಲರಲ್ಲೂ ಆತಂಕ ಮೂಡಿಸಿದೆ. ಒಂದೇ ದಿನ ಒಂದೇ ಭಾಗದಲ್ಲಿ ಒಂದರ ಹಿಂದೆ ಒಂದು ವಾಹನಗಳು ಡಿಕ್ಕಿ ಹೊಡೆದು ಭಯಾನಕ ಅವಘಡದ ಸರಮಾಲೆ ಕಂಡು ಬಂದಿದೆ. ವೀಕ್ಷಕರೇ, ಸಾಮಾನ್ಯವಾಗಿ ಬೈಪಾಸ್ ರಸ್ತೆ ಅಂದ್ರೆ ವಾಹನಗಳು ವೇಗವಾಗಿ ಸಂಚರಿಸುವ ಜಾಗ. ಆದ್ರಿಂದು ಚಿಕ್ಕಬಳ್ಳಾಪುರ ಬೈಪಾಸ್ನಲ್ಲಿ ಕಂಡ ದೃಶ್ಯಗಳು ಮಾತ್ರ ನಿಜಕ್ಕೂ ಭಯ ಹುಟ್ಟಿಸುವಂತಿವೆ. ಲಾರಿ, ಆಡಿ ಕಾರು, ಟೆಂಪೋ, ಮತ್ತಷ್ಟು ಲಾರಿಗಳು ಸೇರಿದಂತೆ ಹಲವಾರು ವಾಹನಗಳು ಒಂದಕ್ಕೊಂದು ಗುದ್ದಿಕೊಂಡು ಭಾರಿ ಹಾನಿಗೊಳಗಾಗಿವೆ. ಇದರಲ್ಲಿ ಒಂದು ಲಾರಿ ಪಲ್ಟಿ ಹೊಡೆದಿರೋದು ಪರಿಸ್ಥಿತಿಯ ಗಂಭೀರತೆಯನ್ನು ಮತ್ತಷ್ಟು ಸ್ಪಷ್ಟಪಡಿಸಿದೆ. ಘಟನೆ ನಡೆದ ತಕ್ಷಣವೇ ಆ ಭಾಗದಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದ್ದು, ರಸ್ತೆ ಮಧ್ಯೆ ನಿಂತು ಹೋದ ವಾಹನಗಳು, ಚೂರಾಗಿ ಬಿದ್ದ ವಾಹನದ ಭಾಗಗಳು, ಹಾನಿಗೊಳಗಾದ ಕಾರುಗಳ ದೃಶ್ಯಗಳನ್ನು ನೋಡಿದ್ರೆ ಬೆಚ್ಚಿ ಬೀಳಿಸುವಂತೆ ಮಾಡಿವೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ವಾಹನಗಳ ಅತಿವೇಗ, ಚಾಲಕರ ನಿರ್ಲಕ್ಷ್ಯ, ಅಂತರ ಕಾಪಾಡದೆ ಸಾಗಿರುವುದು ಮತ್ತು ರಸ್ತೆಯ ಪರಿಸ್ಥಿತಿಯ ಸಮಸ್ಯೆಗಳು ಈ ಸರಣಿ ಅಪಘಾತಕ್ಕೆ ಕಾರಣವಾಗಿರಬಹುದು ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ. ಒಂದು ವಾಹನ ಬ್ರೇಕ್ ಹಾಕಿದ ಕ್ಷಣದಲ್ಲೇ ಅದರ ಹಿಂದೆ ಬರ್ತಿದ್ದ ಮತ್ತೊಂದು ವಾಹನ ನಿಯಂತ್ರಣ ಕಳೆದುಕೊಂಡು ಡಿಕ್ಕಿ ಹೊಡೆದಿರಬಹುದು. ಅದರಿಂದಲೇ ಮುಂದುವರಿದಂತೆ ಮತ್ತಷ್ಟು ವಾಹನಗಳು ಒಂದಕ್ಕೊಂದು ಗುದ್ದುಕೊಂಡು ಆ ಚೈನ್ ಆಕ್ಸಿಡೆಂಟ್ ಸಂಭವಿಸಿರಬಹುದು ಎನ್ನಲಾಗ್ತಿದೆ. ಅದರಲ್ಲೂ ಒಂದು ಭಾರಿ ಲಾರಿ ಪಲ್ಟಿ ಹೊಡೆದಿರೋದು ಸ್ಥಳದಲ್ಲಿದ್ದ ಜನರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ರಸ್ತೆಯ ಒಂದು ಭಾಗವೇ ಅಸ್ತವ್ಯಸ್ತವಾಗಿ ಬದಲಾಗಿದ್ದು, ಕೆಲ ಸಮಯ ವಾಹನ ಸಂಚಾರವೇ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಆಡಿ ಕಾರು ಸಂಪೂರ್ಣ ಮುಂಭಾಗದಲ್ಲಿ ಜಖಂಗೊಂಡಿದ್ದು, ಟೆಂಪೋ ವಾಹನದ ದೇಹ ಭಾಗ ಹಾನಿಗೊಳಗಾಗಿರೋದು ಮತ್ತು ಇನ್ನೆರಡು ಲಾರಿಗಳ ನಡುವೆ ನಡೆದ ಗುದ್ದಾಟದಿಂದ ವಾಹನಗಳ ಮುಂಭಾಗ ಮತ್ತು ಬದಿಭಾಗಗಳು ಗಂಭೀರವಾಗಿ ಡ್ಯಾಮೇಜ್ ಆಗಿರುವ ದೃಶ್ಯಗಳು ಕಂಡುಬಂದಿದೆ. ವೀಕ್ಷಕರೇ, ಈ ಘಟನೆ ನೋಡಿ ಸಾರ್ವಜನಿಕರು ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ಚಿಕ್ಕಬಳ್ಳಾಪುರ ಬೈಪಾಸ್ ರಸ್ತೆ ಸುರಕ್ಷಿತವೇ? ಪ್ರತಿದಿನ ಸಾವಿರಾರು ವಾಹನಗಳು ಓಡಾಡುವ ಈ ರಸ್ತೆಯಲ್ಲಿ ಸುರಕ್ಷತಾ ಕ್ರಮಗಳು ಸಾಕಷ್ಟಿವೆಯೇ? ವೇಗ ನಿಯಂತ್ರಣ ವ್ಯವಸ್ಥೆ ಇದೆಯೇ? ಅಪಾಯಕಾರಿ ತಿರುವುಗಳು, ಸಿಗ್ನಲ್ ಸಮಸ್ಯೆಗಳು, ಎಚ್ಚರಿಕೆ ಫಲಕಗಳ ಕೊರತೆ ಇದೆಯೇ? ಇಂತಹ ಪ್ರಶ್ನೆಗಳು ಈಗ ಗಂಭೀರವಾಗಿ ಎದುರಾಗ್ತಿವೆ. ಸ್ಥಳೀಯರ ಮಾತಿನ ಪ್ರಕಾರ ಈ ಭಾಗದಲ್ಲಿ ಇಂತಹ ಅಪಘಾತಗಳು ಹೊಸದಲ್ಲ. ಈ ಹಿಂದೆಯೂ ಅನೇಕ ಬಾರಿ ವಾಹನಗಳು ಡಿಕ್ಕಿ ಹೊಡೆದ ಘಟನೆಗಳು ನಡೆದಿವೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಆದರೆ ಪ್ರತಿ ಬಾರಿ ಅಪಘಾತ ನಡೆದ ನಂತರ ಮಾತ್ರ ಸ್ವಲ್ಪ ಸಮಯ ಗದ್ದಲ, ನಂತರ ಮತ್ತೆ ಎಲ್ಲವೂ ಮೌನ. ಈ ರೀತಿಯ ನಿರ್ಲಕ್ಷ್ಯ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಅನಾಹುತಗಳು ಸಂಭವಿಸುವ ಆತಂಕವೂ ವ್ಯಕ್ತವಾಗಿದೆ. ವೀಕ್ಷಕರೇ, ಬೈಪಾಸ್ ರಸ್ತೆ ಅಂದರೆ ಅದು ಕೇವಲ ವೇಗದ ರಸ್ತೆ ಅಲ್ಲ, ಅದು ಜವಾಬ್ದಾರಿಯ ರಸ್ತೆ ಕೂಡ ಹೌದು. ಒಬ್ಬ ಚಾಲಕನ ಸಣ್ಣ ತಪ್ಪು ಕೂಡ ಹಿಂದೆ ಬರ್ತಿರುವ 10 ವಾಹನಗಳಿಗೆ ಅಪಾಯವಾಗಬಹುದು. ಇಂದು ಚಿಕ್ಕಬಳ್ಳಾಪುರ ಬೈಪಾಸ್ನಲ್ಲಿ ಅದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಾಹನ ಚಾಲಕರು ಅತಿ ವೇಗದಿಂದ ವಾಹನ ಚಲಾಯಿಸೋದು, ಮೊಬೈಲ್ ಬಳಕೆ, ಅಜಾಗರೂಕ ಓವರ್ಟೇಕ್, ಅಂತರ ಕಾಪಾಡದೆ ಸಾಗೋದು, ಸಮಯಕ್ಕೆ ಬ್ರೇಕ್ ಹಾಕದೇ ಇರೋದು, ಇವೆಲ್ಲವೂ ಇಂತಹ ಸರಣಿ ಅಪಘಾತಗಳಿಗೆ ಪ್ರಮುಖ ಕಾರಣಗಳಾಗ್ತಿವೆ. ಎಂದು ನಡೆದಿರುವ ಈ ಅವಘಡದಲ್ಲಿ ಅದೃಷ್ಟವಶಾತ್ ದೊಡ್ಡ ಪ್ರಾಣಾಪಾಯ ತಪ್ಪಿದೆಯೇ ಅಥವಾ ಗಾಯಾಳುಗಳ ಸ್ಥಿತಿ ಏನು ಎಂಬುದು ಪೂರ್ಣವಾಗಿ ಅಧಿಕೃತ ಮಾಹಿತಿ ಬಂದ ನಂತರವೇ ಸ್ಪಷ್ಟವಾಗಬೇಕಿದೆ. ಆದರೆ ವಾಹನಗಳ ಸ್ಥಿತಿ ನೋಡಿದ್ರೆ ಅಪಘಾತದ ತೀವ್ರತೆ ಎಷ್ಟು ಭಯಾನಕವಾಗಿತ್ತೆಂಬುದು ಅರ್ಥವಾಗ್ತದೆ. ಘಟನೆ ನಡೆದ ತಕ್ಷಣ ಸ್ಥಳೀಯರು ಹಾಗೂ ಸಾರ್ವಜನಿಕರು ಸಹಾಯಕ್ಕೆ ಧಾವಿಸಿ ವಾಹನಗಳಲ್ಲಿ ಸಿಲುಕಿದ್ದವರನ್ನು ಹೊರತೆಗೆದ ಪ್ರಯತ್ನ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಕೆಲವರು ಗಾಯಗೊಂಡಿರುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಇದೀಗ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕಾಗಿದೆ ಎಂಬ ಒತ್ತಾಯವು ಕೇಳಿಬರ್ತಿದೆ.
ವೀಕ್ಷಕರೇ, ಈ ಘಟನೆ ನಂತರ ಪ್ರಮುಖವಾಗಿ ಕೇಳಿ ಬರ್ತಿರುವ ಬೇಡಿಕೆ ಏನೆಂದರೆ ಚಿಕ್ಕಬಳ್ಳಾಪುರ ಬೈಪಾಸ್ ರಸ್ತೆಯಲ್ಲಿ ತಕ್ಷಣ ಸುರಕ್ಷತಾ ಕ್ರಮ ಕೈಗೊಳ್ಳಬೇಕು, ವೇಗ ನಿಯಂತ್ರಣ ಕ್ಯಾಮೆರಾಗಳನ್ನು ಅಳವಡಿಸಬೇಕು, ಎಚ್ಚರಿಕೆ ಫಲಕಗಳು ಮತ್ತು ರಿಫ್ಲೆಕ್ಟರ್ಗಳನ್ನು ಹೆಚ್ಚಿಸಬೇಕು, ಅಪಘಾತ ಪ್ರಮಾಣ ಪ್ರದೇಶಗಳನ್ನು ಗುರುತಿಸಿ ತುರ್ತು ಕ್ರಮ ಕೈಗೊಳ್ಳಬೇಕು, ಟ್ರಾಫಿಕ್ ಪೊಲೀಸ್ ಹಾಗೂ ಹೆದ್ದಾರಿ ಪೆಟ್ರೋಲಿಂಗ್ ಹೆಚ್ಚಿಸಬೇಕು. ಯಾಕಂದ್ರೆ ಪ್ರತಿದಿನ ಅಪಾಯದ ಮಧ್ಯೆ ವಾಹನ ಚಲಾಯಿಸುವ ಪರಿಸ್ಥಿತಿ ಜನರಿಗೆ ಬರಬಾರದು. ಇಂದು ಚಿಕ್ಕಬಳ್ಳಾಪುರ ಬೈಪಾಸ್ನಲ್ಲಿ ನಡೆದಿರುವ ಈ ಸರಣಿ ಅಪಘಾತ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿದೆ. ಇದನ್ನು ಕೂಡ ಸಾಮಾನ್ಯ ಘಟನೆ ಅಂತ ನಿರ್ಲಕ್ಷ್ಯ ಮಾಡಿದ್ರೆ ನಾಳೆ ಇದೇ ರಸ್ತೆ ಇನ್ನೂ ದೊಡ್ಡ ದುರಂತಕ್ಕೆ ಸಾಕ್ಷಿಯಾಗಬಹುದು. ಒಂದೇ ದಿನ ಹಲವಾರು ವಾಹನಗಳು ಒಂದರ ಹಿಂದೆ ಒಂದು ಡಿಕ್ಕಿ, ಒಂದು ಲಾರಿ ಪಲ್ಟಿ, ಆಡಿ ಕಾರು ಟೆಂಪೋ, 2 ಲಾರಿಗಳು ಹಾನಿ. ಚಿಕ್ಕಬಳ್ಳಾಪುರ ಬೈಪಾಸ್ ಇಂದು ನಿಜಕ್ಕೂ ಅಪಘಾತದ ಕಣವಾಗಿತ್ತು. ವೀಕ್ಷಕರೇ, ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ರಸ್ತೆಯಲ್ಲಿ ಒಂದು ಕ್ಷಣದ ಅಜಾಗರೂಕತೆ ಒಂದು ಕುಟುಂಬದ ಬದುಕನ್ನೇ ಬದಲಾಯಿಸಬಹುದು. ಆದ್ದರಿಂದ ಪ್ರತಿಯೊಬ್ಬ ಚಾಲಕರು ನಿಯಮ ಪಾಲಿಸಿ ಎಚ್ಚರಿಕೆಯಿಂದ ಅಂತರ ಕಾಪಾಡಿಕೊಂಡು ವಾಹನ ಚಲಾಯಿಸುವುದು ಅತ್ಯಗತ್ಯ. ಚಿಕ್ಕಬಳ್ಳಾಪುರ ಬೈಪಾಸ್ನಲ್ಲಿ ನಡೆದಿರುವ ಈ ಭೀಕರ ಸರಣಿ ಅಪಘಾತದ ಕುರಿತು ನಾವು ಮುಂದುವರೆದು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಲುಪಿಸುತ್ತೇವೆ. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.